ಸರ್ ಮತ್ತೊಂದು ರೀಸೆಂಟ್ ಆಗಿ ಕಳೆದ ವರ್ಷ 2025ರಲ್ಲಿ RCB ವಿಜಯ ಯಾತ್ರೆ ಅಂತ ನಡೆಯುತ್ತೆ. ಹಾ, ಆ ಹೌದು. ಟೈಮ್‌ನಲ್ಲಿ ಏನು ಒಂದಷ್ಟು ಅಭಿಮಾನಿಗಳೆಲ್ಲ ಸೇರ್ಕೊಂಡಿರ್ತಾರೆ. ಒಂದಷ್ಟು ಅಲ್ಲೊಂದು ಬಹಳ ಅವಘಡ ಆಗುತ್ತೆ. ಅಭಿಮಾನಿಗಳಿರ್ತಾರೆ. ಹಾ, ಹಾ. ಇಡೀ ರೋಡೇ ರೋಡ್ ಹಾ, ತುಂಬೋಗಿರ್ತದೆ. ಆ ಹೌದೌದು. ಸ್ಟೆಪ್ಸ್ ಮೇಲೆ ಇದ್ದೆ ನಾನು. ಹ್ಮ್. ಹೇಳಿ. ಸರ್ ಸೈಡಲ್ಲಿ ಇದ್ದೆ. ಅವಾಗ ಅಲ್ಲಿ ಒಂದು ಅವಘಡ ನಡೆಯುತ್ತೆ. ಅಂದ್ರೆ ಜನ ಹೆಚ್ಚಾಗಿ ಅಲ್ಲಿ ಸೇರಿಸೋದ್ರಿಂದ ಸತ್ತೋಗ್ತಾರೆ. ಆ, ಇಲ್ಲಿ ಆ ಇದು ಏನು ಅದೆಲ್ಲ ಆ ಕಪ್ಪನ್ನ ಹಿಡಿದು ಹ್ಮ್. ಇದ್ ಮೆರಿತಾ ಇರ್ತಾರೆ. ಆಮ ಆಮೇಲೆ ಸ್ಟಾಪ್ ಅವಾಗ ಮಾಡ್ತಾರೆ. ಅಂದ್ರೆ ವಿಷಯ ಬಂದಿದ್ ವಿಧಾನಸೌಧಕ್ಕೆ ಕೂಡಲೇ ಸ್ಟಾಪ್ ಹ್ಮ್. ಮಾಡಿ ಅವ್ ಬಸ್ಸಲ್ಲಿ ಕೂರ್ಸಿ ಆ, ಕಳಿಸ್ಬಿಡ್ತಾರೆ. ವಿ- ಆಮೇಲೆ ಡಿಸ್ಪರ್ಸ್ ಆಗುತ್ತೆ. ಹ್ಮ್. ನನಗೆ ಗೊತ್ತಿಲ್ಲ ವಿರಾಟ್ ಕೊಹ್ಲಿ ನಮ್ಮ ಮಗನೂ ಆ, ಅಷ್ಟೇನೆ. ಹ್ಮ್. ವಿರಾಟ್ ಕೊಹ್ಲಿ ಡ್ರೆಸ್ಸು ಏನಪ್ಪ ಆ ವ್ಯಕ್ತಿ ಅಷ್ಟೊಂದು ಹ್ಮ್. ಇಂಪ್ರೆಷನ್ ಮಾಡಿದಾನ. ಹ್ಮ್. ಇವತ್ತು ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಸಾವಿರಾರು ಕೋಟಿ ಜನ ವಿರಾಟ್ ಕೊಹ್ಲಿ ಹೌದು. ಹ್ಮ್. ಏನದು ಯಾವುದು ಆ ಪ್ಯಾಷನ್ ಹ್ಮ್. ಆ ಮನುಷ್ಯನ ಇವತ್ತು ಆ ಜೋಸೆಫ್ ವಿಜಯ್ ಯಾವ ರೀತಿ ಒಬ್ಬ ಆ, ವ್ಯಕ್ತಿ ಹೌದು. ಯಾವ ಪರಿವರ್ತನೆ ಹ್ಮ್. ಅಂದ್ರೆ ಇವತ್ತಿಗೂ ಕೂಡ ಆ ಶಕ್ತಿ ಒಬ್ಬ ವ್ಯಕ್ತಿಯಲ್ಲಿ ಆ ಶಕ್ತಿ ಇದೆ ಅನ್ನೋದು ಇದೆ. ನನಗೆ ಅರಿವಾಯ್ತು. ಹ್ಮ್. ಅಂದ್ರೆ ಮನುಷ್ಯನಿಗೆ ಆ ಶಕ್ತಿ ಇದೆ, ಹ್ಮ್. ಅದನ್ನು ಹೊರ ತರಬೇಕು. ಹ್ಮ್. ಆ ತಂದಾಗನೇ ಅದು ಗೊತ್ತಾಗೋದು ಅನ್ನೋದು ಅಂದ್ರೆ ದೇವರು ಯಾರಿಗೆ ಕೊಟ್ಟಿರ್ತಾನೆ ಅದು ಗೊತ್ತಿಲ್ಲ. ಗೊತ್ತಿರಲ್ಲ. ಹೌದು. ಆದ್ರೆ ಇವ್ರ ಕತೆ ನೋಡಿದಾಗ ರಾಹುಲ್ ಆಮೇಲೆ ಅವ್ರ ಪ್ರೋಗ್ರಾಮ್ ಆಯ್ತು, ಸೈಡ್ಗೆ ಇದ್ದೆ. ಆಮೇಲೆ ಹ್ಮ್. ನಾನು ಬೇಗ ಸರ್ ಮುಗಿದ್ಮೇಲೆ ಅಂದ್ರೆ ಆ ಅವಾಗ ಘಟನೆ ಅವಘಡ ಆದ್ಮೇಲೆ ಹ್ಮ್. ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿದ್ರು. ಓಕೆ. ಅವಾಗ ತಾನೇ ಆ ಕಪ್ಪನ್ನ ಇಟ್ಕೊಂಡು ಹ್ಮ್. ಇವರು DCM ಸಾಹೇಬ್ರು ಎಲ್ಲ ನೀವು ಬಹಳ ಹತ್ರದಿಂದ ನೋಡಿದ್ದೀರಾ ಸರ್ ಅದನ್ನ. ಆಮೇಲೆ ಆ ಸುದ್ದಿ ಬಂದ ಮೇಲೆ ಯಾವಾಗ ಹ್ಮ್. ಅದು ಸ್ಟ್ಯಾಂಪೇಡ್ ಆಯ್ತು ಅಂತ ಹ್ಮ್. ಸ್ಟಾಪ್ ಮಾಡಿ ಅವ್ರನ್ನ ಸ್ಟಾಪ್. ಕಳಿಸ್ಬಿಟ್ಟು ಜನವ ಆ, ಗಿಡ ಎಲ್ಲ ಆ, ಹೊಡೆದಾಕ್ಬಿಟ್ರು, ಅದೇ ಮರ ಸರ್. ಹೊಡೆದಾಕ್ಬಿಟ್ರು, ಅಲ್ಲಿರೋತಕ್ಕಂಥ ಸ್ಟೇರ್ ಕೇಸ್ ಆ, ರೇಲಿಂಗ್ಸ್ ಎಲ್ಲ ಹೊಡೆದಾಕ್ಬಿಟ್ರು, ಫುಲ್ ಪುಷ್ ಮಾಡಿಬಿಟ್ರು. ಏನೋ ಜನ ಯಾಕೆ ನೋಡ್ತಾರೆ ಅನ್ನೋ ನನಗೆ ಹ್ಮ್. ಇವತ್ತವರೆಗೂ ಅದು ಆಶ್ಚರ್ಯ. ಯಾಕಪ್ಪ ಅಷ್ಟು ಜನ ಒಬ್ಬ ವ್ಯಕ್ತಿಗೆ ವಿರಾಟ್ ಕೊಹ್ಲಿ ಹ್ಮ್. ಅವ್ನು ಫ್ರೀ ಆಗಿದ್ದಾನೆ, ಯಾವುದಕ್ಕೂ ತರ ಕೆಡ್ಸ್ಕೊಂಡಿಲ್ಲ, ಆರಾಮಾಗಿ ಬಂದು ಕೂತ್ಕೊಂಡ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ದ, ಹ್ಮ್. ಎಲ್ಲರನ್ನೂ ಕರ್ಕೊಂಬಂದಿದ್ರ ಬಸ್ಸಲ್ಲಿ ಹಾಕ್ಬಿಡು. ಅವ್ನು ಸೆಕ್ಯೂರಿಟಿ, ಅವ್ನು ಬಂದೋಬಸ್ತು, ಅಯ್ಯಪ್ಪ. ಹ್ಮ್. ಆ ಕಡೆ 4 ಗಾಡಿ, ಈ ಕಡೆ 4 ನಾಲ್ಕು ಗಾಡಿ, ಗಾಡಿ. ಸೈಡ್ ಎಲ್ಲ ಇದು ಹ್ಮ್. ಹೆವಿ ಸೆಕ್ಯೂರಿಟಿ. ನಾನು ಬಿಡ್ಲೇ ಇಲ್ಲ. ಕೊನೆಗೆ ನಾನು ಹೋದ್ ಏನೋ ಒಂದು ಹ್ಮ್. ಕುತೂಹಲ ಇತ್ತು. ಕುತೂಹಲ ಆಯ್ತು ಸರ್. ಅದರಿಂದ ವಿಧಾನಸೌಧಕ್ಕೆ ಏನು ಹಾನಿ ಆಗ್ಲಿಲ್ವಾ? ಅದೊಂದು ಘಟನೆ ಇಲ್ಲ, ನಡೆದಿದ್ದಿಲ್ಲ. ಅದು ರಾಯಲ್ ಟ್ರೆಕಿಂಗು ಓಕೆ. ಆಮೇಲೆ ಆ, ಆ ಗ್ರಾಸು ಎಲ್ಲ ಹೋಯ್ತು. ತುಳಿದಾಕ್ಬಿಟ್ರು. ಹ್ಮ್. ಬಟ್ ಆಮೇಲೆ ಅದೆಲ್ಲ ಸರಿ ಸೆಪರೇಟ್ ಮಾಡಿದ್ರು. ಮಾಡ್ಕೊಂಡ್ರು ಅಷ್ಟೇ. ಹ್ಮ್. ಹ್ಮ್. ಬಟ್ ಏನು ಲೆಸನ್ ಅಂತಂದ್ರೆ ಹ್ಮ್. ಅಂತ ಅವಘಡ ಟೈಮಲ್ಲಿ ಅದು ನೆಸಸರಿ ಇತ್ತಾ, ಭಾಳ ಹ್ಮ್. ಡಿಬೇಟ್ ಇತ್ತು. ಆದರೆ ಹ್ಮ್. ಅವರು ವಿನ್ ಆಗಿ ಬಂದಿದ್ದಾರೆ, ಇವರ ಒಂದು ವ್ಯೂ ಬೇರೆ ಇತ್ತು. ಅದು ಘಟನೆ ಆಗಿದ್ದು ತಪ್ಪಾಗೋಯ್ತು ಆವಾಗ. ಅಂದ್ರೆ ಇವ್ರ ಪ್ಲಾನ್ ಏನಿತ್ತು ಸರ್? ಇವ್ರ ಪ್ಲಾನ್ ಅಲ್ಲೇ ಹೋಗ್ಬೇಕು ಅಂತಿತ್ತು. ಹ್ಮ್. ಆಮೇಲೆ ಏನಾಯ್ತು, ವಿಧಾನಸೌಧಕ್ಕೆ ಮೇಲೆ ಬರೋಣ ಅಂದ್ರೆ ಹ್ಮ್. ಇನ್ನೊಂದು ಹೇಳ್ಬೇಕು, ಗ್ರ್ಯಾಂಡ್ ಸ್ಟೆಪ್ ಬಹಳ ಅಟ್ರಾಕ್ಟ್ ಆಯ್ತು. ಗ್ರ್ಯಾಂಡ್ ನಿನ್ಗೆ ಸ್ಟೆಪ್. ಅದೊಂದು ಓಕೆ. ಹಾ, ಹೇಳ್ಬೇಕು. ಹಾ. ಈ ಹ್ಮ್. ಗ್ರ್ಯಾಂಡ್ ಸ್ಟೆಪ್ ಬಗ್ಗೆ ನೀನ್ ಕೇಳಕ್ ಓಕೆ. ಹೋಗ್ಲಿಲ್ಲ. ಹಾ. ಗ್ರ್ಯಾಂಡ್ ಸ್ಟೆಪ್ ಅಲ್ಲೇ ಅವ್ರನ್ನ ಸನ್ಮಾನ ಹಾ, ಮಾಡ್ಬೇಕು. ಹೌದು. ಅಲ್ಲೇ ಅರ್ಥ ಒಬ್ಬ ಇರ್ತಿದ್ರು. ಹ್ಮ್. ಮುಖ್ಯಮಂತ್ರಿಗೆ ಗ್ರ್ಯಾಂಡ್ ಸ್ಟೆಪ್ ಅನ್ನತಕ್ಕಂಥ ಆಕರ್ಷಣೆ ಹ್ಮ್. ಇವತ್ತಿಗೂ ಎಲ್ಲಾ ಮುಖ್ಯಮಂತ್ರಿಗಳು. ಹ್ಮ್. ಅಲ್ಲೇ ಇಡೀ ಜನಸ್ತೋಮ ನೀನ್ ನೋಡ್ಬೇಕಾಯ್ತು ಹ್ಮ್. ಅವತ್ತ ಜನ. ಮೈ ಹ್ಮ್. ಗೋಡ್, ಹ್ಮ್. ಏನಮ್ಮ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಎಲ್ ಮರದ ಆ ಮೇಲೆ ನಿಂತವ್ರು, ಹೌದು ಎಲ್ಲೆಲ್ಲಿ ಸರ್. ಅಪ್ಪಾ. ಮರದ ತೆಂಗಿನ ಮರದ ಅಯ್ಯೋ ಮೇಲೆಲ್ಲ ಹೋಗಿ ಬಹಳ ಬಹಳ ನಿಂತ್ಕೊಂಡಿದ್ರು. ಹೈಕೋರ್ಟ್ ಮೇಲೆಲ್ಲ ಆ, ಹತ್ಬಿಟ್ಟಿದ್ರು. ಅಂದ್ರೆ ಆ, ಒಂದು ಆ ಒಂದು ಕ್ರಿಕೆಟ್ಗೆ ಆ ಪ್ಯಾಷನ್ ಇದೆ ಅಂತ ಹ್ಮ್. ಅದನ್ನ ತಿಳ್ಕೊಬಹುದು ಹ್ಮ್. ನಾವು ಅಷ್ಟೇ. ಸರ್ ನಿಮ್ಮ ಅಂದ್ರೆ ಗ್ರ್ಯಾಂಡ್ ಹ್ಮ್. ಸ್ಟೆಪ್ಸ್ ಅಲ್ಲೇ ಆ ಕಾರ್ಯಕ್ರಮ ನಡೀತು. ಹ್ಮ್. ನಾನು ಇದೊಂದು ಹೇಗೆ ಏನು ವಿಶೇಷ. ಹೇಳ್ತಾ ಇದ್ದೀನಿ ಅಂದ್ರೆ ಹ್ಮ್. ಆ ಗ್ರ್ಯಾಂಡ್ ಸ್ಟೆಪ್ಪಿನ ಮಹಿಮೆ ಹ್ಮ್. ಎಲ್ಲಿಗೆ ಬಂತು ನೋಡು ಅಂತ. ಹ್ಮ್. ಅದೇ ಹೌದು. ಅದೇ ತರಾನೇ ಪ್ರಮಾಣ ವಚನ ಹ್ಮ್. ಸ್ವೀಕಾರನು ಹಿಂದಿನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ರು. ಹ್ಮ್. ಹ್ಮ್. ಇಡೀ ಜನರ ಸ್ತೋಮ, ಹ್ಮ್. ಜನರೇ ನಮಗೆ ಸಾರ್ವಭೌಮತ್ವ ಅಂತ ಹೇಳಿ ಆ ಒಂದು ಏನು ಆ ಪ್ರಮಾಣ ವಚನ ಸ್ವೀಕಾರ ಹ್ಮ್. ಮಾಡತಕ್ಕಂಥ ಕೆಲಸ ನಡೀತಾ ಇತ್ತು. ಅದೇ ಸೆಕ್ಯೂರಿಟಿ ರೀಸನ್ಸ್. ಹ್ಮ್. ಹ್ಮ್. ಸರ್ ನೀವು ಗೈಡ್ ಮಾಡಿರೋರ್ಗೆ ಯಾರಾದ್ರೂ ನಿಮ್ಮ ಬಳಿ ಬಂದು ಮತ್ತೆ ಮಾತಾಡಿದಾರ ಈ ವಿಧಾನಸೌಧದ ಬಗ್ಗೆ? ಯಾರಾದ್ರೂ ಮಾತಾಡಿರೋರಿದ್ರೆ? ಸುಮಾರು ಜನ ಸುಮಾರು ಜನ ಮಾತಾಡಿದ್ದಾರೆ. ಮಾತಾಡಿದ್ದಾರೆ. ನಾನು ಹ್ಮ್. ಈಗ 10 ಜನ ಏನು ವಾಕಿಂಗ್ ಗೈಡ್ಸ್ ಇದಾರಲ್ಲ, ಹಾ. ಅವರೆಲ್ಲ ನನ್ನ ಸ್ಟೂಡೆಂಟ್ಸ್. ಹ್ಮ್. ಹ್ಮ್. ಹೇಳ್ಕೊಡ್ತೇನೆ, ಹ್ಮ್. ಈ ಥರ ಮಾಡಿಯಪ್ಪ ಅಂತ ಹೇಳ್ತೀನಿ, ಮಾಡ್ತಾ ಇದ್ದಾರೆ. ಹ್ಮ್. ಬಟ್ ಆಸಕ್ತಿ ತಗೊಬೇಕು ಹ್ಮ್. ಬಂದು ಇದೇ ಥರ. ಬಟ್ ನನಗೆ 2008ರಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಗಿದೆ. ಹ್ಮ್. ನಾನೇ ಇದು ಸೃಷ್ಟಿ ಮಾಡಿ ನಾನೇ ತಗೊಂಡೆ. ನೀವೇ ಸೃಷ್ಟಿ ಮಾಡಿದ್ದೆ ಸರ್? ಹೇಗಿದೆ ಸರ್? ನನಗೊಂದು ಕ್ಯೂರಿಯಾಸಿಟಿ ಬಂತು, ಹೇಗೆ ಈ ತರ ಕೆಲಸ ಸೃಷ್ಟಿ ಆಯ್ತು ಅಂದ್ರೆ ಅಂತ. ಎಲ್ಲ ಫೈಲ್ ಸಬ್ಮಿಟ್ ಮಾಡಿದೆ. ಈ ಥರ ಹ್ಮ್. ಗೈಡ್ ಸಿಸ್ಟಮ್ ಎಲ್ಲ ಮಾಡ್ತಾ ಇದ್ದಿದ್ದು, ಹೊರಗಡೆ ಕರ್ಕೊಂಡ್ ಬರ್ತಾ ಇದ್ದೆ ಸ್ಟೂಡೆಂಟ್. ವಿಧಾನಸೌಧಕ್ಕೊಂದು ಗೈಡ್ ಅಗತ್ಯತೆ ಇದೆ ಅಂತ ಹ್ಮ್. ಅವರು ಸರ್ಕಾರದವ್ರು ರೆಫ್ಯೂಸ್ ಮಾಡಿದ್ರು. ಕೊನೆಗೆ ಸರ್ಕಾರ ರೆಫ್ಯೂಸ್ ಮಾಡಿದಾಗ ನನಗೆ ಏನೂ ವಿಧಿ ಇರಲಿಲ್ಲ. ಸ್ಪೀಕರ್ನ ಯಾರ ನಿಮ್ಮಂಥ ಹ್ಮ್. ಸ್ನೇಹಿತರು ಹ್ಮ್. ಸ್ಪೀಕರ್ ಹೋಗಿ ಕೇಳಿ ನಿಮ್ಗೆ ಆಗತ್ತೆ ಅಂತಂದರು. ಹ್ಮ್. ಸ್ಪೀಕರ್ಗೆ ಹೋಗಿ ಕೇಳ್ಕೊಂಡ್ಮೇಲೆ ಅವರು ಜಗದೀಶ್ ಶೆಟ್ಟರ್ ಸಾಹೇಬ್ರು ಏನಂದ್ರು, 1 ವರ್ಷ ಕಾಲ ನೀನು ಕೆಲಸ ಮಾಡಪ್ಪ, ಇದು ಫಿಟ್ ಆಗುತ್ತೋ ಇಲ್ವೋ ಸಿಸ್ಟಮ್ಗೆ ಅಂತ. ಹ್ಮ್. ದುಡ್ಡು ಇಲ್ಲದೆ ಆಲ್ರೆಡಿ 1 ವರ್ಷ ಕೆಲಸ ಮಾಡಿದೆ. ಹ್ಮ್. ಅದು ಪ್ರಪೋಸಲ್ ಅಪ್ಗ್ರೇಡ್ ಆಯಿತು.
ಆಮೇಲೆ ಅದು KG ಬೋಪಯ್ಯ ಅವರು ಬಂದ್ಮೇಲೆ ನನಗೆ ಅಪ್ಲೋಡ್ ಮಾಡಿ ಅಪ್- ಅಲ್ಲಿಂದ ಜೀವನ ಶುರು ಆಗಿದೆ, ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಸ್ ಅಂಡ್ ಡೌನ್ಸ್ ಇದೆ, ಚಾಲೆಂಜಸ್ ಇದಾವೆ. ಹ್ಮ್. ತಕ್ಷಣ ಹೇಳ್ಬಿಡ್ತಾರೆ ಗೆಸ್ಟ್ ಬಂದಾಗ, ಹ್ಮ್. ನಾನು ರೆಡಿ ಆಗಿರ್ಬೇಕು ಅವಾಗ. ಹ್ಮ್. ಆಮೇಲೆ ಬೇರೆ ಬೇರೆ ದೇಶದಿಂದ ಬರ್ತಾರೆ, ಹ್ಮ್. ಅವ್ರ ಅಸೆಂಟ್ ಕೇಳ್ತಾರೆ. ಆ. ನಾನು ಬ್ರಿಟಿಷ್ ಅಸೆಂಟ್ ಒಂದು ಮಾತ್ರ ಗೊತ್ತು, ಹ್ಮ್. ಐ ನೋ ಹ್ಮ್. ದ ಬ್ರಿಟಿಷ್ ಅಸೆಂಟ್ ಆ್ಯಂಡ್ Anglican English ಹ್ಮ್. dialogue, but I am not very familiar with other languages like Chinese. ಹ್ಮ್. But in case if I have a translator, I'll tell in English, and the translator will convert it to ಹ್ಮ್. ಹ್ಮ್. Japanese Mm. or French Mm. or I mean other language, Chinese Mm. language also. ಅಂದ್ರೆ ಕರ್ಕೊಂಡ್ ಬಂದಿರ್ತಾರ ಸರ್ Yeah. Translators have come. Yes. And recently I had an opportunity for German also. When our with UT Kaza Saab, Mm. German, Australian delegation had come, New Zealand delegation had come, ಆಮೇಲೆ Kenya delegation had come. But when these delegation comes, we try to see that way. If they have the translators, I'll explain. And sometimes Indian language ಅಲ್ಲಿ ಮಲಯಾಳಂ ನನಗೆ ಗೊತ್ತಿರಲಿಲ್ಲ. ಅವ್ರು ಯಾರೋ ಡೆಲಿಗೇಷನ್ ಮಲಯಾಳಂ ಕೇರಳದಿಂದ ಬಂದಿದ್ರು, ಒಂದು ಬಸ್ ತುಂಬ. ನಾನು ಯಾರೋ ಹುಡುಗಿ ಕೇರಳ ಕರ್ಕೊಂಬಂದು ಕರೆಸಿ ಆ ಹುಡುಗಿ ಟ್ರಾನ್ಸ್ಲೇಷನ್ ಅಲ್ಲೇ ಇದ್ಲು, ರಿಕ್ವೆಸ್ಟ್ ಮಾಡ್ಕೊಂಡೆ, ಅವ್ರ ರಿಲೇಟಿವ್. ನಾನು ಹೇಳ್ದಂಗೆ ಟ್ರಾನ್ಸ್ಲೇಷನ್ ಮಾಡಿದ್ಲು. ಅಂಡ್ ದೇ ವರ್ ವೆರಿ ಹೈಲಿ ಇಂಪ್ರೆಸ್ಡ್. ಅಲ್ಲಿ ಹೋಗಿ ಸಾಹೇಬ್ರ ಹತ್ರ ಮಾತಾಡಿ ಹೇಳಿದ್ದಾರೆ, ನಿಮ್ಮ ಗೈಡ್ನವ್ರು ಚೆನ್ನಾಗಿ ಮಾಡಿದ್ರು ಅಂತ. ಅಂದ್ರೆ ಟ್ರಾನ್ಸ್ಲೇಷನ್ ಕೊಟ್ಟಾಗ ಅವರು ಭಾಷೆಯಲ್ಲಿ ಸ್ಪಂದಿಸಿದಾಗ ಹೃದಯ, ಕಮ್ಯುನಿಕೇಶನ್ ಸೈನ್ಸ್ ಅಲ್ಲಿ ಅವ್ರವ್ರ ಭಾಷೆಗೆ ಸ್ಪಂದಿಸಿದ್ರೆ ಇನ್ನೂ ಹೆಚ್ಚು ಪ್ರಮಾಣವಾಗಿ ಇಂಪ್ರೆಷನ್ ಬೀಳ್ತದೆ ಅಂತ ಅರ್ಥ. ಈ ಕನ್ನಡದಲ್ಲಿ ನಾವು ಮಾತಾಡಿದಾಗ ನಿಮಗೂ ನಾನು ಇಂಗ್ಲೀಷಲ್ಲಿ ಆಗೋದಿಲ್ಲ, ಆ ರೀತಿಯಲ್ಲಿ ಅವ್ರಿಗೆ ಇಂಪ್ರೆಷನ್ ಆಗಿದೆ. ಬಟ್ ಎವ್ರಿಬಡಿ ದೇ ಹ್ಯಾವ್ ರೆಕಾರ್ಡೆಡ್ ದರ್ ಗುಡ್ ಇಂಪ್ರೆಷನ್ಸ್. ದೇ ಹ್ಯಾವ್ ಮೇಡ್ ದೇರ್ ಮೇನ್ ಎಲ್ಲ ಸಾಹೇಬ್ರಿಗೆ. ಅಲ್ಲಿಂದ ಒಬ್ಬ MLA, ಮಂಜೇಶ್ವರಿ MLA, ಆ ಕೇರಳದಿಂದ ಬಂದು ಅಲ್ಲಿಂದಾನೆ ಫೋನ್ ಮಾಡ್ಬಿಟ್ಟು, ಸಾಹೇಬ್ರಿಗೆ ಏನ್ ಸರ್ ಗೈಡು ಅಂದ್ರೆ ಅಪ್ರಿಷಿಯೇಷನ್ ಮಾಡೋರು ಮಾಡ್ತಾರೆ ಎಲ್ಲ. ಫಾರಿನ್ ಕೊಟಾರ್ ಡಿಯೋ, ಡಾಮನ್, ಆಮೇಲೆ ಅರಬ್ ಡೆಲಿಗೇಷನ್ ಬಂದಿತ್ತು, ಎಲ್ಲ ಇದಾಕೊಂಡು. ಆಮೇಲೆ ಮಾದ್ರಸಾಯಿಂದ ಬಂದಿದ್ರು, ಅವ್ರಿಗೆಲ್ಲ ಮಾಡಿದ್ದೀನಿ. ಸರ್ ಒಂದು ರೀತಿಯಲ್ಲಿ 5 ವರ್ಷ ಕೋರ್ಸ್ ಅಂತೆ, ಅದು ನನಗೆ ಗೊತ್ತಿಲ್ಲ, ಇಸ್ಲಾಮಿಕ್ ಸ್ಟಡಿ ಏನೂ ಗೊತ್ತಿಲ್ಲ. ಮಾದ್ರಸಾ ಅವ್ರ ಟೀಚರ್ಸ್ ಎಲ್ಲ ಬಂದಿದ್ರು, ಎಲ್ಲ ವೈಟ್ ಅಂಡ್ ವೈಟ್, ಅವರೆಲ್ಲ ಇಡೀ ಲೈಫೇ ಡೊನೇಟ್ ಮಾಡಿರ್ತಾರೆ ಇಸ್ಲಾಮಿಕ್ ಸ್ಟಡೀಸ್ಗೆ. 5 ವರ್ಷ ಕೋರ್ಸ್ ಅದು. ಅದಿರೋದು ಕೇರಳ ಅಲ್ಲಿ. ಅವರು ಅಂತ ಸಂಸ್ಥೆಯವರು. ಸರ್ ಚಾಲೆಂಜಸ್ ಅಂತಂದ್ರೆ ಇದೇ ರೀತಿ ಚಾಲೆಂಜಸ್, ಅದನ್ನ ಬಿಟ್ರೆ ಬೇರೆ ಯಾವ ತರ ಚಾಲೆಂಜಸ್ ನೀವು ಫೇಸ್ ಮಾಡ್ತೀರಾ ಅಂತ? ಸಡನ್ ಆಗಿ ಬರ್ತದೆ ಆಪ್ಷನ್ಸ್. ಗೆಟ್ ಪ್ರಿಪೇರ್ಡ್ ಆಗಿರ್ಬೇಕು, ಡ್ರೆಸ್ ಕೋಡ್ ಇರಬೇಕು, ಆಮೇಲೆ ಬಹಳ ಜವಾಬ್ದಾರಿಯಿಂದ ಮಾತಾಡಬೇಕು. ಏನೇನೋ ಮಾತಾಡಂಗಿಲ್ಲ, ಒಂದಷ್ಟು ಸೂಕ್ಷ್ಮ ವಿಚಾರಗಳು. ಒಂದು ಇನ್ಸಿಡೆಂಟ್ ಆಗೋಯ್ತು, ಸ್ಪೀಕರ್ ಸಸ್ಪೆಂಡ್ ಮಾಡಿದ್ರಲ್ಲ 8 ಜನ ಯುಟಿಕ್, ಅದು ಹೇಳ್ಬಿಟ್ಟೆ ಅಪ್ಪಿ ತಪ್ಪಿ. ಕನ್ಸರ್ನ್ ಆಫೀಸರು, ಏನಪ್ಪ ಅದೆಲ್ಲ ಹೇಳ್ತೀಯ, ಲೈವ್ ಆಗಿರೋದು ಹೇಳಿದೆ ಮೇಡಮ್, ಇನ್ಸಿಡೆಂಟ್ ಅಂತದೆಲ್ಲ ಹೇಳಬಾರ್ದು. ಐ ಟುಕ್ ದ ಕರೆಕ್ಷನ್. ಓಕೆ ಮೇಡಮ್. ಬಟ್ ಆ ರೀತಿ ಯಾಕೆಂದ್ರೆ ಕರೆಕ್ಷನ್ ಕೊಡೋರೊಬ್ರು ಬಟ್ ಸರ್ ಏನಾಗಿದೆ ಅದನ್ನ ಆಸ್ ಇಟ್ ಈಸ್ ನಾವು ಕನ್ವೆ ಇಲ್ಲ. ಅದು ನಮ್ದೇ ಒಂದು ಪ್ರೋಟೋಕಾಲ್ ಇರ್ತದೆ. ನೆಗೆಟಿವ್ಸ್ ತರಬಾರ್ದು, ಓಕೆ, ಪಾಸಿಟಿವ್ಸ್ ಅಷ್ಟೇ. ನೆಗೆಟಿವ್ಸ್ ತಗೊಂಡೋದ್ರೆ ನಾಳೆ ದಿನ ಬೇರೆ ಸಾಕೋಲ್ಲ, ಹೌದು ಅಲ್ವಾ? ನಂದೇನು as a guide we have to be very positively focused. ಈಗ ಸ್ಪೀಕರ್ ಸಾಹೇಬ್ರು ಏನೆಲ್ಲ ಒಳ್ಳೆ ಕೆಲಸ ಮಾಡಿದ್ರು, ಆ ಗೋಲ್ಡನ್ ಬೀಡಿಂಗ್ ಹಾಕಿದ್ರು, ಗಂಡ ಬೇರುಂಡ ಗಡಿಯಾರಗಳನ್ನು ವಿಧಾನಸೌಧ ಒಳಗಡೆ ನಮ್ಮ ಅಸೆಂಬ್ಲಿಯಲ್ಲಿ ತಂದ್ರು, ಸದಸ್ಯರಿಗೆ ಸಮಯ ಪ್ರಜ್ಞೆ ಬರಲಿ ಅಂತ. ಆಮೇಲೆ ವಿಧಾನಸೌಧ, ಆಮೇಲೆ ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಏನ್ ಹೇಳ್ತೀವಿ, ಪ್ರಿಯಾಂಬಲ್ ಏನ್ ಹೇಳ್ತೀವಿ ಸರ್, ಪೀಠಿಕೆ, ಆ ಪೀಠಿಕೆಯನ್ನು ಹಾಕಿದ್ರು. ಅಂದ್ರೆ ಸದಸ್ಯರು ಮುಂದಿನ ಭವಿಷ್ಯ ಏನು ಅಂತ ತಿಳ್ಕೊಳ್ಳಿ ಅಂತ. ಇವೆಲ್ಲರೂ ಕೂಡ ನಮ್ಮ ಸ್ಪೀಕರ್ ಸಾಹೇಬ್ರೆ ಮಾಡಿದ್ರು. ಹೇಳಿ ಆಮೇಲೆ ಇದು ಕ್ಯಾಮ್ರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಹಾಕಿದ್ದಾರೆ ಒಳಗಡೆ, ಫೇಶಿಯಲ್ ರೆಕಗ್ನಿಷನ್ ತಗೊಳುತ್ತೆ. ಈಗ ಪಲ್ಲವಿ ಬಂದ್ರೆ ಫೋಟೋ ಮಾಡ್ಕೊಳುತ್ತೆ, ಎಷ್ಟು ನಿಮಿಷ ಬಂದು ಒಳಗಡೆ ಕುತ್ಕೊಂಡು ಎಷ್ಟು ನಿಮಿಷ ಹೊರಗಡೆ ಹೋದ್ಲು. ಪಲ್ಲವಿದ ರೆಕಾರ್ಡ್ ಇರ್ತದೆ ಅವತ್ತಿನ ದಿನ, ಸದನದಲ್ಲಿ ಬಂದಿಲ್ಲ. ಟ್ರಾನ್ಸ್ಪರೆನ್ಸಿ ಇದೆ ಅಂತ ಅರ್ಥ. ಈ ರೀತಿ 3 ಕಡೆ 3 ಕ್ಯಾಮ್ರಾ. ಫಸ್ಟ್ ಟೈಮ್ ಇನ್ ದ ಎಂಟೈರ್ ಕಂಟ್ರಿ ದಟ್ ಕರ್ನಾಟಕ ಲೆಜಿಸ್ಲೇಚರ್ ಹ್ಯಾಸ್ ಅನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ. ಬೇರೆ ಯಾವ ಸ್ಟೇಟ್ ಇಲ್ಲ. ಹೀಗಾಗಿ ಆವಿಷ್ಕಾರ, ಒಬ್ಬ ಮಂತ್ರಿ, ಒಬ್ಬ ಸ್ಪೀಕರ್ ಬಂದಾಗ ಅದಕ್ಕೆ ಪಾಲಿಟಿಕ್ಸ್ ಏನ್ ಬೇಕೋ ನಾವು ಮಾಡ್ಬೋದು ಅನ್ನೋದು. ಅಂದ್ರೆ ಸೆಕ್ಯೂರಿಟಿ ಪರ್ಪಸ್ ಗಲ್ವಾ ಸರ್? ಒಂದು ಟ್ರಾನ್ಸ್ಪರೆನ್ಸಿ, ಯಾರು ಬಂದಿದ್ದಾರೆ ಅಂತ ಗೊತ್ತಾಗ್ಲಿ ಜನಕ್ಕೆ, ಅಲ್ವನಮ್ಮ? ಅದು ಜನರ ಆಶೋತ್ತರಗಳನ್ನ ಆತ ಈಡೇರಿಸ್ಬೇಕು.
ಸದನ ಅದರ ಕೆಲಸ ಅಲ್ವಾ, ಹೌದು. ಆ ನಿಟ್ಟಿನಲ್ಲಿ ತಂದೆ. ಈಗ ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು, ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಮಾತಾಡ್ತಾನೆ ಇರ್ಬೇಕು ನೀವು, ಮಾತಾಡ್ತಾನೆ ಇರ್ಬೇಕು. ನಮ್ಗೆ 15 ನಿಮಿಷ ಟೈಮ್, ನಮ್ಗೆ ಟೈಮ್ ಸ್ಲಾಟ್ ಇರ್ತದೆ, ಫುಲ್ಲು ಮಾತಾಡಂಗಿಲ್ಲ. ಮಿಸ್ಟರ್ ಶೇಖರ್, ಎಸ್ ಯು ಗೋ ಹ್ಯಾಡ್. ಅಲ್ಲಿ ಬಂದಮೇಲೆ ನಮಗೆ ಕಾಲ್ ಬರ್ತದೆ, ನಾವು ಹೋಗಿ ಮೈಸೂರು ಬಾಗಿಲು ಎಕ್ಸ್ಪ್ಲೇನ್ ಮಾಡಿ, ಅಲ್ಲಿಂದ ಫೋಟೋ ಸ್ಟುಡಿಯೋ ಎಕ್ಸ್ಪ್ಲೇನ್ ಮಾಡಿ, ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಒಂದು ವಿಧಾನಸೌಧದ ಫೋಟೋ ಹಾಕಿದ್ದಾರೆ, ಬ್ರೀಫ್, ಎಲ್ಲ ಬ್ರೀಫ್ ಆಗಿರ್ಬೇಕು. ನಾವು 5 ಮಿನಿಟ್ಸ್ ಫಾರಿನ್ ಡೆಲಿಗೇಟ್ಸ್, 15 ಮಿನಿಟ್ಸ್ ಸ್ಲಾಟಲ್ಲಿ ಮುಗಿಸ್ಬೇಕು. ಅಂದ್ರೆ ಅಲ್ಲಿ ಒಳಗೆ ಹೋದಾಗ ಫೋಟೋ ಎಲ್ಲ ಏನು ತಗೊಳಂಗಿಲ್ಲ, ಫಾರಿನರ್ಸ್ಗೆಲ್ಲ ಅಲೋ ಇರುತ್ತೆ, ಆಕ್ಸೆಸ್ ಇರ್ತದೆ. ನಾವು ಸಾರ್ವಜನಿಕ ಅಫಿಷಿಯಲ್ ಡೆಲಿಗೇಷನ್ ನಿಮಗೆಲ್ಲ ಇರಲ್ಲ, ಸ್ಪೆಷಲ್ ಪರ್ಮಿಷನ್ ಕೇಳಿ. ಹಂಗಿದ್ರೆ ಮಾತ್ರ ತಗೊಳ್ಬೋದು ಫೋಟೋನ, ಇಲ್ಲಾಂದ್ರೆ ವಿಧಾನಸೌಧದ ಆಚೆನೆ. ಸಾಕಷ್ಟು ಕುತೂಹಲ ಇದೆ ಸರ್ ಈ ವಿಚಾರದ ಬಗ್ಗೆ ತಿಳ್ಕೊಳಕ್ಕೆ. ಅಲ್ಲ, ಆಲ್ಮೋಸ್ಟ್ Obviously ಅಲ್ವಾ ಸರ್? ಕೌನ್ಸಿಲ್ ಬಗ್ಗೆ, ಅದು ಸಣ್ಣ ಮನೆ, 75 ಜನ ಇದ್ದಾರೆ, ಇಲ್ಲಿ 224 ಜನ ಇದ್ದಾರೆ. ಈ 75ರಲ್ಲಿ 25 ಅಸೆಂಬ್ಲಿಯಿಂದ ಆಯ್ಕೆಯಾಗಿ ಬರ್ತಾರೆ. ಅದು ನಮ್ಮಲ್ಲಿ ಒಂದು ವಿಧಾನ, ನಮ್ಮ ಎಲೆಕ್ಷನ್ ಕಮಿಷನ್ ಒಂದು ಫಾರ್ಮುಲಾ ಕೊಟ್ಟಿರುತ್ತೆ, ಇಷ್ಟು ಜನ ವೋಟ್ ಮಾಡಿದ್ರೆ ಒಬ್ಬ ಆಯ್ಕೆ ಮಾಡ್ಕೊಬಹುದು ಅಂತ. ಆ ರೀತಿ ನಾವು 25 ಜನ ಲೋಕಲ್ ಬಾಡಿ, ಈ ಸಾಗರ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್, ಸಿಟಿ ಕಾರ್ಪೊರೇಷನ್, ಸಾಗರ ಸಿಟಿ ಕಾರ್ಪೊರೇಷನ್ ಆಗಿದೆ ಅಲ್ವಾ, ನಿಮ್ಮ ಚಿಕ್ಕಮಂಗ್ಳೂರು ಅದು ಆಗಿದೆ ಸಿಟಿ. ಇಂಥ ಕಾರ್ಪೊರೇಷನ್ಗಳಲ್ಲಿ 25 ಜನ, 7 ಟೀಚರ್ಸ್ಗೆ, 7 ಗ್ರಾಜ್ಯುಯೇಟ್ಸ್ಗೆ, ಗ್ರಾಜ್ಯುಯೇಟ್ಸ್ ಇಂದಾನೆ ಆಯ್ಕೆಯಾಗಿ ಬರಬೇಕು. 7 ಟೀಚರ್ಸ್ ಇಂದಾನೆ ಆಯ್ಕೆಯಾಗಿ ಬರಬೇಕು. 11 ನಾಮನಿರ್ದೇಶನ. ಈಗ 5 ಖಾಲಿ ಆಗುತ್ತೆ ಬರೋ ಜುಲೈಗೆ. ನಾಮನಿರ್ದೇಶನ ಸರ್ಕಾರ ನಿಮ್ಮನ್ನು ನಾಮಿನೇಟ್ ಮಾಡ್ತದೆ. ಸೋಷಿಯಲ್ ಸರ್ವಿಸು, ಆರ್ಟು, ನಿಮ್ಮ ಜರ್ನಲಿಸಮು, ಆಮೇಲೆ ಸಿನಿಮಾಲಿ ಇವ್ರು ಇದ್ದಾರಲ್ಲ, ಉಮಾಶ್ರೀ ಮೇಡಮ್, ತಾರಾ ಇದ್ರು, ಶ್ರೀನಾಥ್ ಇದ್ರು, ಜಯಸುಧಾ ಇದ್ರು, ಜಯಮಾಲಾ ಮೇಡಮ್ ಇದ್ರು. ಜಯಮಾಲಾ ಸ್ಪೆಷಲ್ ಸ್ಟಡಿನೇ ಮಾಡಿದ್ಲು ಟ್ರಾನ್ಸ್ಜೆಂಡರ್ ಬಗ್ಗೆ, ಆಕೆ ಮಿನಿಸ್ಟರ್ನೂ ಆಗಿರ್ಲಲ್ಲ. ಹೀಗಾಗಿ ಇವರೆಲ್ಲ ನಾಮನಿರ್ದೇಶನ. ಇದು ಕೆಳಮನೆಯಲ್ಲಿ ಏನಂತಂದ್ರೆ ಡಿಬೇಟ್ಗಳು ಚೆನ್ನಾಗಿ ನಡೆಯುತ್ತೆ. ಫೈನಾನ್ಸ್ ಬಿಲ್ ಅಲ್ಲಿ ತರಕ್ಕಾಗಲ್ಲ, ಅಸೆಂಬ್ಲಿಯಲ್ಲಿ ಬಜೆಟ್ ಮಾತ್ರ ಮಾಡ್ತೀವಿ, ಇಲ್ಲಿ ಫೈನಾನ್ಸ್ ಬಿಲ್ ತರ. ಆದ್ರೆ ಚರ್ಚೆಯ ಗಾತ್ರ ಬಹಳ ಪರಿಪಕ್ವವಾಗಿರ್ತದೆ ಇಲ್ಲಿ ಮೇಲ್ಮನೆಯಲ್ಲಿ. ಅದಕ್ಕೆ ನಾವು ವಿಧಾನ ಪರಿಷತ್. ಸರ್, ನಮ್ಮ ಪ್ರೈಮ್ ಮಿನಿಸ್ಟರ್ ಇನ್ನು ಬಂದಿಲ್ವಾ ಸರ್? ಇಲ್ಲ, ಬಂದಿಲ್ಲ. ಮೋದಿ ಸಾಬ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಮ್ಮ. నేను ಒಬ್ಳೆ ಆಂಕರ್ ಕೇಳಿರೋದು ನನಗೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ದ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಟು ಸಿ ಅವರ್ ಗ್ರ್ಯಾಂಡ್ ಕರ್ನಾಟಕ ಲೆಜಿಸ್ಲೇಚರ್. ನೋಡೋಣ ಅಂತಿದ್ದೀನಿ ಸರ್. ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಮುಖ್ಯವಾದದ್ದು, ಸುವರ್ಣ ವಿಧಾನಸೌಧ ಕಾನ್ಸೆಪ್ಟ್ ಹೇಗೆ ಬಂದಿದೆ ಸರ್? ಅದು ಒಂದು ಎವ್ರಿ ಮುಖ್ಯಮಂತ್ರಿ ಬಂದಾಗ ನಾನು ಒಂದು ವಿಧಾನಸೌಧ ಕಟ್ಟಬೇಕು, ಈ ಹಿಂದೆ ಇರ್ತದೆ ಪರಿಕಲ್ಪನೆ. ಅಲ್ಲಿ ಏನಾಯ್ತು ಅಂದ್ರೆ ಒಂದು ಅಲ್ಲಿ ಬಾರ್ಡರ್ ಡಿಸ್ಪ್ಯೂಟ್ ಇತ್ತು. ಈ ಬಾರ್ಡರ್ ಡಿಸ್ಪ್ಯೂಟ್ ಸರ್ಕಾರ ಇಲ್ಲಿದೆ, ನಾವಿಲ್ಲಿ ಇರ್ತೀವಿ ಅಂತ ಹೇಳಿ ಏನ್ ಮಾಡಿದ್ರು, ಇದು ಸೀಡ್ ಐಡಿಯಾ ಬಂದಿದ್ದು HD ಕುಮಾರಸ್ವಾಮಿಯಿಂದ. ಅದಾಗಿದ್ದು ಅಲ್ಲಿ ಅವರು ಇನಾಗ್ರೇಷನ್ ಎಲ್ಲ ಮಾಡ್ತಾರೆ, ಆಮೇಲೆ ತೆಗಿತಾರೆ. ಯಡಿಯೂರಪ್ಪ ಅವ್ರು ಬರ್ತಾರೆ. ಯಡಿಯೂರಪ್ಪ ಕಾಲದಲ್ಲಿ ಅದು ಕಟ್ಟಡ ಕಟ್ಟುತ್ತೆ. ಅದಕ್ಕೆ ಸುವರ್ಣ 50 ವರ್ಷ ಕಂಪ್ಲೀಟ್ ಮಾಡಿರ್ತೀವಿ, ಸುವರ್ಣ ವಿಧಾನಸೌಧ ಅಂತ ಹೇಳ್ತಾರೆ. BJP ಕಾಲದಲ್ಲಿ ಅದು ಇನಾಗ್ರೇಷನ್ ಆಗುತ್ತೆ. PWD ಮಿನಿಸ್ಟರ್ ಆವಾಗೂ ಇನಾಗ್ರೇಷನ್ ಆಗುತ್ತೆ. ಅಂದ್ರೆ ಕಾನ್ಸೆಪ್ಟ್ ಏನು ಅಂದ್ರೆ ನಾವಿಲ್ಲಿ ಸರ್ಕಾರ ಇದೀವಿ ಅಂತ ಕಟ್ಟೆಚ್ಚರೆ ಮಹಾರಾಷ್ಟ್ರಕ್ಕೆ ಕೊಡಕ್ಕೆ ಅದಿದೆ. ಅರ್ಥ ಆಯ್ತಾ? ಜಾಯಿಂಟ್ ಡಿಸ್ಪ್ಯೂಟ್ ಆಗ್ಬಾರ್ದು. ಆದ್ರೂ ಕೂಡ ಆಮೇಲೆ ಇನ್ನೊಂದು, ಮಹಾರಾಷ್ಟ್ರದಲ್ಲಿ ಯಾವ ರೀತಿ ನಾಗ್ಪುರ ಅಲ್ಲಿ ಚಳಿಗಾಲದ ಅಧಿವೇಶನ ಮಾಡಬೇಕು ಅಂತ ಅಲ್ಲಿ ಡಿಮ್ಯಾಂಡ್ ಇತ್ತು. ಆ ಜನರ ಆಶೋತ್ತರ ಏನು, ಇಲ್ಲೂ ಕೂಡ ನಮ್ಮ ಸದನ ನಡೀಲಿ ಅನ್ನೋಂಥ ಒಂದು ಆಶೆ ಇತ್ತು. ಆ ಆಶೆಯ ಪ್ರಕಾರ ಕಟ್ಟಡ ಕಟ್ಟಿ ಅಲ್ಲಿ ಈಗಲೂ ಕೂಡ ಚಳಿಗಾಲದ ಹೌದು ಅಲ್ಲೇ ದೊಡ್ಡದಾಗಿದೆ. ವಿಧಾನಸೌಧಕ್ಕಿಂತ ಬಹಳ ದೊಡ್ಡದಾಗಿ ಕಟ್ಟಿದ್ದಾರೆ. ಅದರ ವಿಸ್ತಾರ ಬಹಳ ಚೆನ್ನಾಗಿದೆ. ಆದ್ರೆ ಎತ್ತರದಲ್ಲಿದೆ. ಅದು ಕೂಡ ಒಂದು ಗುಡ್ಡದ ಮೇಲಿದೆ. ಅದ್ಯಾವುದೋ ಹೆಸರು ಅದು ಗೊತ್ತಿಲ್ಲ ನನಗೆ. ಗುಡ್ಡದ ಮೇಲಿದೆ ಅದು ಕೂಡ. ಬಟ್ ಈಗೆಲ್ಲ ಬಂದೋಬಸ್ತ್ ಸೆಕ್ಯೂರಿಟಿ ಎಲ್ಲ ಮಾಡ್ಬಿಟ್ರು. ಈಗೆಲ್ಲ ಚೆನ್ನಾಗಿ. ಅಂದ್ರೆ ಚಳಿಗಾಲದ ಅಧಿವೇಶನದ ಮಾತ್ರ ಆಕ್ಟಿವ್ ಆಗಿರ್ತಾರ ಅಥವಾ ಪ್ರತಿನಿತ್ಯ ಇರ್ತಾರ ಅಲ್ಲಿ? ಚಳಿಗಾಲದ ಆಕ್ಚುಲಿ ಕಾಗೋಡ್ ಸಾಹೇಬರು ಇದ್ದಾಗ ಅದು ಪ್ರತಿ ದಿನಾನು ಆಕ್ಟಿವ್ ಆಗಿರ್ಬೇಕು ಅಂತ ಇತ್ತು ಕಾನ್ಸೆಪ್ಟ್. ಬಟ್ ಅಲ್ಲಿ ಆಗ್ಲಿಲ್ಲ ಇದುವರೆಗೂ. ಚಳಿಗಾಲದ ಅಧಿವೇಶನ ಅಲ್ಲಿ ನಡೆಯುತ್ತೆ. ಅಂದ್ರೆ ಇವಾಗೆಲ್ಲ ಬಂದಾಗಿರುತ್ತೆ. ಈಗೆಲ್ಲ ಬಂದು ಅದು ಅಂದ್ರೆ ವಿಧಾನಸೌಧದ ತರನೇನ ನೋಡಬಹುದಾ ಅದನ್ನೆಲ್ಲ? ಅದು ನೋಡ್ಬೋದು. ಅಂದ್ರೆ ಅವಾಗ್ಲೇ ಹೋಗ್ಬೇಕಾ ಅಥವಾ ಇಲ್ಲ ನೋಡ್ಬೋದು. ಬಟ್ ನೋಡ್ಬೋದು ಆವತ್ತಿಗೆ ಮಾತ್ರ ಅಷ್ಟೇ. ಸದನ ಇರ್ಬೇಕಾರೆ. ನನಗೆ ಬೇರೆ ಮಾಹಿತಿ ಗೊತ್ತಿಲ್ಲ. ಕೊರತೆಯಿಂದ ನಾನು ತಪ್ಪು ಹೇಳಿಕ್ ಹೋಗಲ್ಲ. ಸದನ ಇದ್ದಾಗ ನೀವು ಹೋಗಿ ನೋಡ್ಬೋದು ಸರ್. ಅದ್ರ ವಿಶೇಷತೆ ಏನು ಸರ್? ಅದು ಒಂದು ಏನಂತಂದ್ರೆ ಸೇಮ್ ನಾವು ಗ್ರಾನೈಟ್ ಸ್ಟೋನ್ ಅಲ್ಲೇ ಕಟ್ಟಿದೀವಿ. ಎಲ್ಲ ವಿಶೇಷ ಏನಿಲ್ಲ.
ಸೇಮ್ ಸ್ಟೋನ್ ಸೇಮ್ ಫಾಲೋ. ಅದೇನಂತಂದ್ರೆ ಎತ್ತರದಲ್ಲಿ ಕಟ್ಟಿದ್ದೀವಿ, ಆಮೇಲೆ ದೊಡ್ಡದು ವಿಸ್ತಾರ. ಹ್ಮ್. ವಿಧಾನಸೌಧಕ್ಕಿಂತ ದೊಡ್ಡದಿದೆ ಅದು. ಒಳಗಡೆ ಆ ಸೆಂಟ್ರಲ್ ಹಾಲ್ ಅಂತೂ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ಸೆಂಟ್ರಲ್ ಹಾಲ್ ನೋಡಿರೋದು ಜ್ಞಾಪಕ ನಾನು ಹಿಂದೆ ಸುಮಾರು ವರ್ಷದ ಹಿಂದೆ ಹೋದಾಗ. ಅದೆಲ್ಲ ತುಂಬಾ ಚೆನ್ನಾಗಿ ಸುಸಜ್ಜಿತವಾಗಿದೆ. ಎಲ್ಲ ಎವ್ರಿಥಿಂಗ್ ಇಸ್ ಫೈನಲೈಸ್ಡ್. ಈಗ ಪೇಪರ್ಲೆಸ್ ಮಾಡ್ತಾ ಇದ್ದಾರೆ, ಅದು ಇನ್ನು ಮುಂದೆ ಹೋಗ್ತಾ ಇದೆ. ಅಲ್ಲಿಗೂ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ನಮ್ಮ ಈ ವಿಧಾನಸೌಧಕ್ಕೆ ಆದಷ್ಟು ಬೇಗ ಪ್ರಧಾನಿ ಮೋದಿ ಅವರು ಬರ್ಲಿ, ನೀವು ಅವರಿಗೆ ಒಂದಷ್ಟು ಪರಿಚಯವನ್ನ ಮಾಡ್ಕೊಡ್ಲಿ ಅನ್ನೋದು ನಮ್ಮ ಆಶಯ ಸರ್. ಬಹಳ ಖುಷಿ ಆಯ್ತು ನಿಮ್ಮ ಜೊತೆಗೆ ಇಷ್ಟೊತ್ತು ತನಕ ಮಾತಾಡಿದ್ದಕ್ಕೆ. ಸಾಕಷ್ಟು ವಿಚಾರ ಹೇಳಿದ್ರಿ ಸರ್, ನಮಗೆ ಬಹಳ ಖುಷಿ ಆಯ್ತು. ಸಾಕಷ್ಟಿದಾವೆ. ನನಗೆ ಸಮಯ ಅವಕಾಶ ಕೊಟ್ಟಿರತಕ್ಕಂಥ ಬಾಸ್ ಟಿವಿ ಸಂಬಂಧಪಟ್ಟ ಅವರು, ಮತ್ತೆ ನನಗೆ ಇಂಟರ್ವ್ಯೂ ಮಾಡಿದವರು, ನನಗೆ ಕ್ಯಾಮ್ರಾ ಪೂರ್ಣ ಪ್ರಮಾಣದ ಶೂಟ್ ಮಾಡಿದವರು, ನನ್ನ ಹಿಂದೆ ಇದಕ್ಕೆಲ್ಲ ಕಾರಣ ಆಗಿರತಕ್ಕಂಥದ್ದು ಶಿವಕುಮಾರ್ ಸರ್ಗೆ ಧನ್ಯವಾದಗಳನ್ನು ಹೇಳಿ ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಜಾಯ್ನ್ ಆಗಿ ಬಹಳ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಮ್ಮ ವಿಧಾನಸೌಧದ ಬಗೆಗಿನ ಸಾಕಷ್ಟು ಮಾಹಿತಿಯನ್ನ ಸರ್ ಹಂಚ್ಕೊಂಡ್ರು. ನಮಗಂತೂ ಈ ಒಂದು ಎಪಿಸೋಡ್ ಬಹಳ ಖುಷಿ ಕೊಡ್ತು. ಜೊತೆಗೆ ನನಗೂ ಗೊತ್ತಿಲ್ಲದಲ್ಲೇ ಇರುವಂತಹ ಸಾಕಷ್ಟು ವಿಚಾರಗಳನ್ನ ನಾನು ಕೂಡ ತಿಳ್ಕೊಂಡೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.